ಅಲ್ಲ ಅವ ಅಮ್ಮ ಕಸ ಹೊಡಿಯೋರು ಇವ್ನು ಕಸ ಹೊಡಿಯೋದಲ್ಲ ಮೇಸ್ತು ಮತ್ತೆ ಎಷ್ಟಾಯ್ತು ಗೈಸ್ ನಮ್ಮ ಮನೆದು ನೋಡ್ರಿ 2 ಡೋರಿಗೆ ಬರೀ 1.5 ಲಕ್ಷ. ಹಾಂ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಮಾಮೂಲಿ ನಮ್ಮ ಅಡ್ಡ ಶ್ರೀ ಗಣೇಶ್ ಜ್ಯೂಸ್ ಅಂಗಡಿಗೆ ಬಂದಿದ್ದೀವಿ ಅಣ್ಣ. 2 ಮನೆ ಗ್ರೂಪ್ ರೇಷ್ ಆಗ್ತೈತೆ. ನಮ್ಮ ಅಪ್ಪ ಪಕ್ಕದ ರೋಡಲ್ಲಿ ಯಾವುದೋ ಮನೆ ಗ್ರೂಪ್ ರೇಷ್ ಕರ್ಕೊಂಡು ಹೋಗ್ತಾ ಇದ್ರು. ಇವಾಗ ಏನಾದ್ರು ಹೋಗಿ ಅಲ್ಲೆಲ್ಲ ಫುಲ್ಲು ಹೋಮ್ ಟೂರ್ ಮುಗಿದಾದ್ಮೇಲೆ ಅದು ನಮ್ಮನೆ ಅಲ್ಲ ಅಂತ ಗೊತ್ತಾಗ್ಬಾರ್ದಾಯ್ತು. ಸಕ್ಕದಾಗಿರೋದಲ್ಲ ಮಮ್ಮಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೇಷಾಂಗ್ ಬ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ನಾನು ಎಲ್ಲಿಗೆ ಬಂದಿದ್ದೀನಿ, ಏನಿದು ಯಾವುದೋ ಗಲ್ಲಿಲ್ ರೋಡ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾನೆ ಅಂದ್ಕೊಂಡಿದ್ದೀರಾ. ಇಲ್ಲಿ ಒಂದು ಕಡೆ ನಾವು ಗ್ರೂಪ್ ರೇಷಿಗೆ ಬಂದಿದ್ದೀವಿ ಗೈಸ್. ಅವರೆಲ್ಲ ಅಲ್ಲೇನೋ ಮಾಡ್ತಾವ್ರ ಕಾರ್ ಹತ್ರ. ನಾನು ಇಳಿದ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಓಡಾಡ್ತಾ ಇದ್ದೀನಿ. ಅಲ್ಲಿ ಲೈಟ್ ಕಮ್ಮಿ ಐತೆ ಅಂತ ಈ ಕಡೆ ಬಂದಿದ್ದೀನಿ ನಾನು. ಏನು ಗೊತ್ತಾ, ಇದು ಯಾರು ಗೊತ್ತಾ, ನಮ್ಮ ದೊಡ್ಡತ್ತೆ ಇದ್ದಾರಲ್ಲ ಅವ್ರ ಮಗನ ಮನೆ ಗ್ರೂಪ್ ರೇಷಿಗೆ ಬಂದಿರೋದು. ಇವಾಗ ಲಾಸ್ಟ್ ಟೈಮ್ ಒಂದು ಹೋಮ್ ಟೂರ್, ರಿಲೇಟಿವ್ ಹೋಮ್ ಟೂರ್ ತೋರಿಸಿದೆ ಅಲ್ವಾ, ಅದೇ ಥರ ಇದನ್ನು ಹೋಮ್ ಟೂರ್ ತೋರಿಸ್ತೀನಿ. ನಾನು ಹಿಂಗೆ ಮಾಡ್ತಾಯಿದ್ದಿಲ್ಲಲ್ಲ ಗೈಸ್. ತಲೆಗೋಲು ಸರಿ ಏನು ಅನಿಸುತ್ತೆ ಅಂದರೆ, ನಾನು ಅದೇ ಈ ಕಾಮಾಕ್ಷಿಪಾಳ್ಯ ಸುತ್ತಮುತ್ತ, ಸುಮ್ನಹಳ್ಳಿ ಸುತ್ತಮುತ್ತ ಇರೋರಿಗೆ ಒಂದು ಗುಡ್ ನ್ಯೂಸ್, ಈ ಮನೆ ಖಾಲಿ ಆ ಥರ ಕಂಟೆಂಟ್ ಮಾಡ್ತಾಯಿದ್ದೀನಿ ಏನು ಅಂತ ಅನಿಸುತ್ತೆ. ಇಲ್ಲಿ ನಾಯಿಗಳು ಎಷ್ಟು ದಪ್ಪ ಐತೆ ಗೊತ್ತಾ ಗೈಸ್. ನಮ್ಮ ಲಿಯೋನ್ ಇಬ್ಬರೂ ಹಾಕ್ಬೇಕು ಅಷ್ಟು ದಪ್ಪ ಐತೆ ಇಲ್ಲಿ ನಾಯಿಗಳು. ಕೋಳಿಗಳು ಓಡಾಡ್ತವೆ ನಮ್ಮ ಏರಿಯಾದಲ್ಲಿ. ಕುರಿ ಏನಾದ್ರು ಫ್ರೀಯಾಗಿ ಓಡಾಡ್ಬಿಡ್ತಿದ್ರೆ ಹಂಗೆ ಎಗ್ರಿ ಬಾಯಿಗೆ ಹಾಕೊಂಡ್ಬಿಟ್ಟಿರ್ತವೆ ಗೈಸ್. ಬರ್ತಾವೆ, ಹೋಗೋಣ ಮಾತಾಡ್ತೀನಿ ಗೈಸ್. ಇಲ್ಲಿ ಏನಾಯ್ತು ಅಂದರೆ, ಅಕ್ಕಪಕ್ಕದ ರೋಡಲ್ಲೇ 2 ಮನೆ ಗ್ರೂಪ್ ರೇಷ್ ಆಯ್ತು. ಕರೆಕ್ಟ್ ಕಾಣಿಸ್ತೀವಿ ಬಿಡು. 2 ಮನೆ ಗ್ರೂಪ್ ರೇಷ್ ಆಗ್ತೈತೆ. ನಮ್ಮ ಅಪ್ಪ ಪಕ್ಕದ ರೋಡಲ್ಲಿ ಯಾವುದೋ ಮನೆ ಗ್ರೂಪ್ ರೇಷ್ ಕರ್ಕೊಂಡು ಹೋಗ್ತಾಯಿದ್ರು. ಇವಾಗ ನಾವು ಆಮೇಲೆ ಪಕ್ಕದಲ್ಲಿ ಇನ್ನೊಬ್ರದ್ದು ಆಗ್ತಿರುತ್ತೆ. ಇಲ್ಲೇ ಐತೆ, ತೋರಿಸ್ತೀನಿ ನೋಡ್ರಿ, ಕಾಣಿಸ್ತೈತಲ್ವ, ಆ ಮನೆ ಕರ್ಕೊಂಡು ಹೊಂಟೋದ್ರು. ಆಮೇಲೆ ಯಾರು ನಮ್ಮ ಪರಿಚಯದವರೇ ಇಲ್ಲಿ ಇಲ್ವಲ್ಲ ಅಂದ್ಬಿಟ್ಟು ಅದು ಅರ್ಧ ಸೈಟಲ್ಲಿ ಮನೆ ಕೊಡು ಚೆನ್ನಾಗಿ ಕೊಟ್ಟಾರೆ ಗೈಸ್. ಔಟ್ಲುಕ್ ಸಕ್ಕದಾಗೈತೆ ಮಾತ್ರ. ಇದನ್ನು ತೋರಿಸ್ತೀವಿ. ನಾನು ಏನಾದ್ರು ಹೋಗಿ ಅಲ್ಲೆಲ್ಲ ಫುಲ್ಲು ಹೋಮ್ ಟೂರ್ ಮುಗಿದಾದ್ಮೇಲೆ ಅದು ನಮ್ಮನೆ ಅಲ್ಲ ಅಂತ ಗೊತ್ತಾಗ್ಬಾರ್ದಾಯ್ತು. ಸಕ್ಕದಾಗಿರೋದಲ್ಲ ಮಮ್ಮಿ. ಇಲ್ಲವ್ರೆ ನಮ್ಮ ಅವ್ವನ ವಾಯ್ಸ್ ಕೇಳಿಸ್ತೈತೆ, ನಮ್ಮ ಅಜ್ಜಿದು. ಸೊ ಗೈಸ್, ಪಾರ್ಕಿಂಗ್ ಇದು ದೊಡ್ಡದಾಗ್ಬಿಟ್ಟವ್ರೆ. ಆಮೇಲೆ ಇದು ಗ್ರೌಂಡ್ ಫ್ಲೋರಲ್ಲಿ ಮನೆ. ಇಲ್ಲಿ ಹೋಮಗೆ ಮೇಲೆ ಮಾಡಿಸ್ತಾರೆ ಇವರು. ಇದು ದೇವ್ರ ಮನೆ, ಇದು ಅಡುಗೆ ಮನೆ, ಇದು ರೂಮು, ಇದೊಂದು ರೂಮ್ ಇದೆ, ಇದು ಟಾಯ್ಲೆಟ್. ಚೆನ್ನಾಗೈತೆ ನೋಡ್ರಿ. ಫಸ್ಟ್ ಫ್ಲೋರಲ್ಲಿ ಇವ್ರು ಇರೋದಕ್ಕೆ ಅಂತ ಇದು ಮಾಡಿದ್ದಾರೆ. ಸಕ್ಕತ್ತಾಗಿದೆ ಗೈಸ್ ನೋಡಿ, ದೇವ್ರ ಮನೆ ಇದು. ಇದು ಹಾಲ್. ಇಲ್ಲಿ ಸತ್ಯನಾರಾಯಣ ಪೂಜೆಗೆಲ್ಲ ರೆಡಿ ಮಾಡಿಟ್ಟವ್ರೆ. ಆಮೇಲೆ ಓಪನ್ ಕಿಚನ್ ಬಂದೈತೆ ನೋಡ್ರಿ. ಸಿಂಕ್ ಇಷ್ಟ ಐತೆ ನನಗೆ, ಈ ಥರ ಸಿಂಕ್ಗಳು ಇಷ್ಟ. ಓಪನ್ ಕಿಚನ್ ನಮ್ಮನೇಲಿ ಇದ್ದ ಥರ ಮಾಡಿಸ್ಬೇಕಿತ್ತು. ಪ್ಯಾಸೇಜ್, ವಾಷಿಂಗ್ ಮಿಷಿನ್ ನೋಡಿ ಜಾಗ. ನೆಕ್ಸ್ಟ್ ನನ್ನ ರೂಮು, ವಾರ್ಡ್ರೋಬ್ ಸಕ್ಕತ್ತಾಗೈತೆ. ಇದೊಂದು ಟಚ್ ಟಾಯ್ಲೆಟ್ ಸಿಕ್ಕಾಗೈತೆ ಗೈಸ್. ಲೈಟ್ ಸ್ವಿಚಸ್ ಎಲ್ಲ ಐತೆ ಅಂತ ಗೊತ್ತಿಲ್ಲ ಗೈಸ್ ನನಗೆ. ಇದೊಂದು ವಾರ್ಡ್ರೋಬ್ ಚೆನ್ನಾಗೈತೆ ಗೈಸ್. ಇದನ್ನು ರೂಮು, ಸ್ಟಡಿ ಟೇಬಲ್ ಎಲ್ಲ ಮಾಡಿಸವ್ರೆ. ಚೆನ್ನಾಗೈತಲ್ಲ, ಇಂಟೀರಿಯರ್ ಸಕ್ಕತ್ತೈತೆ. ವಾವ್, ಡೋರ್ ಡಿಸೈನ್ ಚೆನ್ನಾಗೈತೆ. ಇದು ಒಂದು ವಾಶ್ರೂಮ್ ಚೆನ್ನಾಗೈತೆ ಗೈಸ್. ಡ್ರೆಸ್ಸಿಂಗ್ ಟೇಬಲ್ ಎಲ್ಲಿ
ಸಖತ್ತಾಗಿದೆ ಗೈಸ್ ಇದು. ಮೇಲೆ ಎಲ್ಲ ನೋಡಿದ್ರೆ ಇಂಟೀರಿಯರು ಸಖತ್ತೈತೆ. ಗೈಸ್ ಇದು ಫೈನಲ್ ಟೆರೇಸು. ಕೆಳಗಡೆ ಅವ್ರು ಇರೋದಕ್ಕೆ ಅಂತ ಕಟ್ಕೊಂಡಿರೋದು ನೋಡಿದ್ದೀರಲ್ವ. ಇದೊಂದು ಸಿಂಗಲ್ ರೂಮ್ ಹಾಕಿದ್ದಾರೆ ಇಲ್ಲಿ. ಟೆರೇಸು ಸಖತ್ತಾಗೈತೆ ಗೈಸ್. ಪಾರ್ಟಿ ಗೀಟಿ ಎಲ್ಲ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಲಾಕ್ ಹಾಕಿದೆ ಗೈಸ್, ಇದು ತೋರಿಸ್ತಾ ಇದೆ. ವಾವ್, ನಮ್ಮದು ಈ ಥರ ಇಲ್ಲ ಗೈಸ್, ನಮ್ಮದು ಏಣಿ ಥರ. ಗೈಸ್ ನೋಡಿ, ಫುಲ್ ಇದು ಹೈಟ್ ಕಮ್ಮಿ ಐತೆ ಗೈಸ್ ಬಿಲ್ಡಿಂಗ್ದು. ವಾವ್, ಒಂದು ರೌಂಡ್ ಬರ್ಬೋದು. ಹೈಡ್ ಆ್ಯಂಡ್ ಸಿಕ್ಕಿಗೆಲ್ಲ ಸಖತ್ತಾಗಿರುತ್ತೆ ಇವ್ರ ಬಿಲ್ಡಿಂಗಲ್ಲಿ ನೋಡ್ರಿ. ಅವ್ರು ಹಂಗೇನಾರು ಬಂದರೆ ಹಿಂಗೆ ಓಡೋಗ್ಬಿಡ್ಬೋದು ಕೆಳಗಡೆಗೆ. ಒಂದು ರೌಂಡ್ ಬಂದುಬಿಟ್ಟೆ ನಾನೇನೆ. ಇವಾಗ ಕೆಳಗಡೆನ ಇದಾಗಿತ್ತು ಹೋಮ್ ಟೂರ್. ಇವಾಗ ಊಟ ತಿನ್ನೋಣ ಬನ್ನಿ ಗೈಸ್ ಹೋಗಿ. ನಮ್ಮ ಅಜ್ಜಿಗೆ ನಮ್ಮಪ್ಪ ನಾವು ಬರೋಲ್ಲ ಅಂತ ಹೇಳಿತ್ತು. ಇವಾಗ ಬಂದುಬಿಟ್ಟಿದ್ದೀರಾ ಅಂತ, ಬರೋಲ್ಲ ಅಂದರೆ ಬಂದುಬಿಟ್ಟಿದ್ದೀರಾ ಅಂತಿತ್ತು. ಸುಮ್ಮನೆ ನಿನಗೆ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಹೇಳಿರಲಿಲ್ಲ ಅಂತ ಅಂದ್ವಿ. ಇವಾಗ ಕೆಳಗೋಣ ಬನ್ನಿ ಗೈಸ್. ಎಲ್ಲ ಹೋಮ್ ಟೂರ್ ನೋಡಿದ್ದೀರಲ್ವ. ನೀವು ಮನೆ ಕಟ್ಟಂಗಿದ್ರೆ ಇದೇ ಥರ ಕಟ್ಬೋದು. ಒಳ್ಳೆ ಪ್ಲ್ಯಾನ್ ಇದೆ, ಸಕ್ಕತ್ತಾಗೈತೆ ಗೈಸ್ ಇದು ಮನೆ. ನನಗಿಷ್ಟ ಆಯಿತು. ನನಗೆ ವಾಟರ್ ಫಾಲ ಸೇಮ್ ಅದೇ ಥರ ಡ್ರೀಮ್ ಇದ್ದಿದ್ದು, ಆ ಥರ ಕಟ್ಟಿಸ್ಬೇಕಿತ್ತು ಗೈಸ್. ಇವಾಗ ಮುಗೀತು, ಹೊರಟಿದ್ದೀವಿ ನಾವು. ಇವಾಗ ಇಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜಾಸ್ತಿ ಆಗ್ತಾಯಿತ್ತು, ಸೈಲೆಂಟಾಗಿರೋ. ಇವಾಗ ಇಲ್ಲಿಂದ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್ ನಾವು. ಏಯ್ ಅವರಲ್ಲ, ಇವಾಗ ಬಂದಿರಲಿಲ್ವಾ ಅವನು ಅಲ್ಲ, ಅವ ಅಮ್ಮ ಕಸ ಹೊಡಿಯೋರು. ಇವ್ನು ಕಸ ಹೊಡಿಯೋದಲ್ಲ ಬೇಸ್. ಮಮ್ಮಿ ಮನೆ ಚೆನ್ನಾಗೈತಲ್ಲ, ಮನೆ ಸೂಪರ್ ಆಗೈತೆ ಗೈಸ್. ನನಗಂತೂ ತುಂಬ ಇಷ್ಟ ಆಯಿತು. ನನಗೆ ವಾಟರ್ ಫಾಲ್ ಅದೇ ಥರ ಮಾಡಬೇಕು ಅಂತ ಇಷ್ಟ ಆಯಿತು ಗೈಸ್. ನಮ್ಮ ಮನೆದು ನೋಡಿರಿ, 2 ಡೋರಿಗೆ ಬರೀ 1.5 ಲಕ್ಷ. ಹಾಂ, 1.5 ಲಕ್ಷ. ರೋಮಾನಿಯಾ ನಿಂದಿಯಾ ಏಕನಕ ಡೋಲುವಡಿಯಾ ಕನಕ ಡನ್ಕನಕ ಕೈಯ ಬಿಡಿಲ್ಲ. ನಿಮಗೆ ಗೊತ್ತು ನಮ್ಮ ಕಾರಲ್ಲಿ ಯಾವಾಗಲೂ ಡಿ ಬಾಸ್ ಆಡೇ ಓಡೋದು ಅಂತ. ನಾವು ಡಿ ಬಾಸ್ ಅದನ್ನ ಕೇಳ್ಕೊಂಡು ಗಾಡಿ ಓಡಿಸ್ತಿರ್ತೀವಿ. ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಮಾಮೂಲಿ ನಮ್ಮ ಅಡ್ಡ ಶ್ರೀ ಗಣೇಶ್ ಜ್ಯೂಸ್ ಅಂಗಡಿಗೆ ಬಂದಿದ್ದೀವಿ. ಅಣ್ಣ ಒಂದಿದು ಬಟರ್ ಫ್ರೂಟ್ ಇಲ್ಲೇ, ನನಗೆ ಇಲ್ಲೇ ಬಟರ್ ಫ್ರೂಟ್ ಕೊಡಿ. ನಿಂಗೇನ ಬಟರ್ ಫ್ರೂಟು ಚಾಕ್ಲೇಟ ಏನು? 2 ಬಟರ್ ಫ್ರೂಟ್. ನಾನು ಅಲ್ಲಿ ಕೊಟ್ಬಿಟ್ಟು ಬಂದು ಕೂರೋದ್ರೊಳಗೆ ನಮ್ಮಮ್ಮ ಕೊಡ್ತಾನೆ. ಗೈಸ್ ಇನ್ನೊಂದೇನು ಗೊತ್ತಾ, ನಮ್ಮಮ್ಮ ಬಟರ್ ಫ್ರೂಟ್ ಇಷ್ಟಪಡಲ್ಲ. ನಮಗೆ ಬಟರ್ ಫ್ರೂಟು, ನಾನು ಪುಣ್ಯ ಬಟರ್ ಫ್ರೂಟ್ ಹೊಡಿತಾ ಇದ್ದೀವಿ. ನಮ್ಮಮ್ಮ ಮೂಸಂಬಿ, ನಮ್ಮ ಅಣ್ಣ ಮತ್ತು ನಮ್ಮ ಅಪ್ಪಾಜಿ ಪೊಮೊಗ್ರಾನೇಟ್. ಬಟರ್ ಫ್ರೂಟಲ್ಲಿ ಇಲ್ಲಿ ಕೂತ್ಕೊಳ್ಳೋಣ. ಪೊಮೊಗ್ರಾನೇಟ್ ಪುಣ್ಯ ಮತ್ತು ನಂದು ಗೈಸ್. ಚೆನ್ನಾಗಿರುತ್ತೆ ಗೈಸ್, ನೀವು ಬಂದು ಟ್ರೈ ಮಾಡಿ. ಸುತ್ತುಗಟ್ಟೆ ಹತ್ರ ನೈಟ್ 12 ಗಂಟೆವರೆಗೂ ಓಪನ್ ಇರುತ್ತೆ. ಬಂದು ಟ್ರೈ ಮಾಡಿ, ಚೆನ್ನಾಗೈತೆ. ಜ್ಯೂಸ್ ಯಾವುದೇ ಜ್ಯೂಸ್ ಆದರೂ ಚೆನ್ನಾಗೈತೆ. ಬಟರ್ ಫ್ರೂಟು 18 ಸಮಥಿಂಗ್ 17 ಇರಬೇಕು, ಗೊತ್ತಿಲ್ಲ ಗೈಸ್. ಸುರಸುಂದರ ಸುರಸುಂದರ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಹೇಳ್ತಾ, ಲೆಟ್ ಮೀಟ್ ಯು ನೆಕ್ಸ್ಟ್ ವ್ಲಾಗನ್ನು ನಾಳೆ ವ್ಲಾಗಲ್ಲಿ ಮೀಟನ್ನು ಅಂತ ಹೇಳ್ತಾ ಬಾಯ್ ಬಾಯ್ ಗೈಸ್.